Hello guys, welcome back to my day 6 study challenge video. ಆ್ಯಕ್ಚುಲಿ ಈ ದಿನ ನನಗೆ 58 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎ ಬಿಗ್ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಇವತ್ತು ಜಾಸ್ತಿ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಾನು ಎಡಿಟ್ ಮಾಡಿ ಇಟ್ಕೊಂಡಿರೋ ಈ ವಿಡಿಯೋ. ಆ್ಯಂಡ್ ಇವತ್ತು ಅದೇ ಸೇಮ್ ಕೋಚಿಂಗಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ಕೂಡ ಮುಗಿಸಿ, ಮತ್ತು ನಂದು ಸ್ಟಡಿ ಶೆಡ್ಯೂಲ್ ಕೂಡ ಮುಗಿಸಿದ್ದೀನಿ. ನೋಟ್ಸ್ ಇತ್ತು, ನೋಟ್ಸ್ ಮಾಡಿ ಆ್ಯಂಡ್ ಓದೋದಿತ್ತು, ಅದನ್ನು ಓದ್ಕೊಂಡೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಕಂಪ್ಯಾರಿಸನ್ ಅನ್ನೋದು ಇರಬಾರ್ದು ಅಂತ ಹೇಳ್ತೀನಿ. ಇದನ್ನು ಪೇರೆಂಟ್ಸ್ ಆದರೂ ನೋಡ್ತಿರಲಿ, ಸ್ಟೂಡೆಂಟ್ಸ್ ಆದರೂ ನೋಡ್ತಿರಲಿ, ಯಾರಾದರೂ ಓಕೆ, ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಆ್ಯಂಡ್ ಪೇರೆಂಟ್ಸ್ ನೋಡ್ತಿದ್ರೆ ನಿಮ್ಮ ಮಕ್ಕಳನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಲೈಕ್ ಹೇಗೆ ಅಂದರೆ, ಅವ್ರು ನೋಡು ಹಂಗೆ, ಇವ್ರು ನೋಡು ಹಿಂಗೆ, ಅವ್ರು ನೋಡಿ ಕಲಿ, ಆ ಥರ ಎಲ್ಲ ಮಾಡಬೇಡಿ. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ವಿತ್ ಅದರ್ಸ್. ಲೈಕ್, look at him, he studies so well, look at her, she is so talented. These words may seem small, but they slowly reduce a child's confidence. ಹೆಂಗೆ ಅಂದರೆ, ಕುಗ್ತಾ ಹೋಗ್ತಾರೆ ಅವರು. ಅದ್ರ ಬದಲು ನೋಡು, ಅವರು ಏನೋ ಮಾಡ್ತಿದ್ದಾರೆ, ನೀನು ಏನಾದರೂ ಮಾಡು ಅಂತ ಎನ್ಕರೇಜ್ ಮಾಡಬೇಕು, ಸಜೆಸ್ಟ್ ಮಾಡಬೇಕು, ನೀವು ಅಡ್ವೈಸ್ ಮಾಡಬೇಕು. ಅದು ಬಿಟ್ಟು ಕಂಪ್ಯಾರಿಸನ್ ಮಾಡೋದು, ಪಾರ್ಶಲಿಟಿ ಮಾಡೋದು, ಅದು ಮಾಡೋದಲ್ಲ. ಆ್ಯಂಡ್ ಇದನ್ನು ಸ್ಟೂಡೆಂಟ್ಸು ಅಥವಾ ಓದಿ ಆಗಿರೋರು, ಇನ್ನೂ ಏನೂ ಮಾಡದೇ ಇರೋರು, ಅವರು ಅಷ್ಟೇ ಬೇರೆಯವ್ರು ನೋಡಿ ಅಯ್ಯೋ ಅವ್ರು ಆ ಥರ ಮಾಡ್ತಿದ್ದಾರೆ, ನಾನೇನು ಮಾಡ್ತಿಲ್ಲ, ಹಂಗೆ ಮಾಡೋದಕ್ಕಿಂತ ಒಳ್ಳೆ ಟೈಮಿಗೆ ವೆಯ್ಟ್ ಮಾಡ್ತಾ ಕೂರಬೇಡಿ. ಈಗಲೇ ಏನಾದರೂ ಅನಿಸಿದರೆ ಸ್ಟಾರ್ಟ್ ಮಾಡಿ. ಅದು ಫೇಲ್ಯೂರ್ ಆಗುತ್ತಾ ಸಕ್ಸಸ್ ಆಗುತ್ತಾ ಸೆಕೆಂಡ್ರಿ, ಯಾರಿಗೆ ಗೊತ್ತು. ಅದು ಸಕ್ಸಸ್ ಆದರೂ ಆಗ್ಬೋದು ಅಥವಾ ಫೇಲ್ ಆದರೂ ಆಗ್ಬೋದು. ಫೇಲ್ ಆದರೂ ಅಕ್ಸೆಪ್ಟ್ ಮಾಡಬೇಕು ನೀವು, ಅದು ಸಕ್ಸಸ್ ಆದರೂ ಅಕ್ಸೆಪ್ಟ್ ಮಾಡೇ ಮಾಡ್ತೀರಾ, ಐ ನೋ ದಟ್. ಆ್ಯಂಡ್ ಮಕ್ಕಳಿಗೆ ಮಾರ್ಕ್ಸ್ ಮೇಲೆ, ಸ್ಟಡೀಸ್ ಮೇಲೆ ಪೇರೆಂಟ್ಸ್ ಏನಾದರೂ ಫೋರ್ಸ್ ಮಾಡ್ತಿದ್ರೆ, ನೀನು ಅಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಓದಬೇಕು ಯಾವಾಗಲೂ ಅಂತ ಪ್ರೆಷರ್ ಮಾಡ್ತಿದ್ರೆ, ಇಟ್ಸ್ ನಾಟ್ ಆಲ್ವೇಸ್ ದ ಸ್ಟೂಡೆಂಟ್ಸ್ ಹೂ ಸ್ಕೋರ್ ದ ಎಸ್ಟ್ ಹೂ ಸಕ್ಸೀಡ್ ಇನ್ ಲೈಫ್. ಅವ್ರು ಯಾರೂ ಏನು ಸಕ್ಸಸ್ ಆಗಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್ಸೇ ಲೈಫಲ್ಲಿ ಮುಂದೆ ಬರೋದು. ಫಾರ್ ಎಕ್ಸಾಂಪಲ್, ನಾನು ಉದಾಹರಣೆ ಕೊಡ್ತೀನಿ ಅಂದರೆ ತುಂಬ ಇದ್ದಾವೆ. ನನ್ನ ಕ್ಲಾಸ್ಮೇಟ್ಸು, ನಾವು ಹೈಸ್ಕೂಲು ಪ್ರೈಮರಿಯಲ್ಲಿದ್ದಾಗ ನಮಗಿಂತನೂ ತುಂಬ ಕಮ್ಮಿ ಓದ್ತಾಯಿದ್ರು, ಆವ್ರೇಜ್ ಸ್ಟೂಡೆಂಟಿಗೂ ಕಮ್ಮಿ. ಅವ್ರಿಗಿನ್ನ ನಾವು ಚೆನ್ನಾಗಿ ಓದ್ತಿದ್ದೀವಿ, ಬಟ್ ಇವತ್ತು ನಾವು ಅಷ್ಟರಲ್ಲೇ ಖಾಲಿ ಹೊಡಿತಾ ಇದ್ದೀವಿ, ಅದು ಇದು ಸಿಕ್ಕಿದ್ದು ಮಾಡ್ಕೊಂಡು. ಬಟ್ ನನ್ನ ಫ್ರೆಂಡ್ಸ್ ಇವತ್ತು ಅಂತ ಅನ್ನಕ್ಕೆ ಬರದೇ ಇರೋರೆಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ಆರ್ಮಿ ಆಗಿದ್ದಾನೆ, ಫಿಸಿಕಲಿ ಟೆಸ್ಟಿಂದಲ್ಲ, ಇವನ್ ಎಕ್ಸಾಮ್ ಬರ್ದು ಕೂಡ ಅವನು. ಮತ್ತು ಇನ್ನೊಬ್ಬ ಫ್ರೆಂಡು, ಅವ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾನೆ, ಈಗ ರೀಸೆಂಟಾಗಿ ಅಪಾಯಿಂಟ್ ಆಯಿತು, ಧಾರವಾಡಲ್ಲಿ ಟ್ರೈನಿಂಗಲ್ಲಿದ್ದಾನೆ. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದರೆ, ಬಿಕಾಸ್ ಅವಾಗೆಲ್ಲ ನಾವು ಅವ್ರಿಗೆ ಕಂಪೇರ್ ಮಾಡಿದರೆ ನಾವು ಚೆನ್ನಾಗಿ ಓದ್ತಿದ್ವಿ ಅಂತ ಅನ್ಸ್ಕೊತಾ ಇದ್ವಿ. ಅವರೆಲ್ಲ ಬೈಸ್ಕೊತಾ ಇದ್ರು, ಮತ್ತು ನಮ್ಮ ಹತ್ರ ಹೇಳಿ ಕಳಿಸ್ತಾಯಿದ್ರು, ಅವ್ರ ಪೇರೆಂಟ್ಸಿಗೆ ಹೇಳಿ, ಅವ್ರ ಪೇರೆಂಟ್ಸ್ನ ಬಂದು ಮೀಟ್ ಮಾಡೋಕ್ಕೆ ಹೇಳಿ ಅಂತ. ಬಟ್ ಇವತ್ತು ಆ ಥರ ಹೇಳ್ದವರೇ ಶಾಕ್ ಆಗಬೇಕು, ಆ ಥರ ಇದ್ದಾರೆ ಲೈಫಲ್ಲಿ. ತುಂಬ ಖುಷಿಯಾಗುತ್ತೆ. ಸೊ ಪ್ರೆಷರ್ ಹಾಕ್ಬೇಡಿ ಮಕ್ಕಳಿಗೆ, ಆ ಥರ ಈ ಥರ ಹಂಗೆ ಮಾಡು, ಹಿಂಗೆ ಮಾಡು, ಓದು, ಬರೀ ಮಾರ್ಕ್ಸ್ ತಗೋ ಅಂತ ಈ ಥರ ಹೇಳೋ ಬದಲು ಅವರಿಗೆ ಎಲ್ಲ ವಿಷಯದಲ್ಲೂ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋಕೆ ಹೇಳಿ, ಏನಾದರೂ ಹೊಸ ಹೊಸ ಸ್ಕಿಲ್ಸ್ನ ಕಲಿಸ್ತಾ ಬರೋಕ್ಕೆ ಹೇಳಿ. ಆ್ಯಂಡ್ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಕಲಿಸೋಕ್ಕೆ ಟ್ರೈ ಮಾಡಿ. ಆ ವಿಷಯದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ. ಬಿಕಾಸ್ ದ ಚಾಯ್ಸ್ ಯು ಮೇಕ್ ಟುಡೇ ವಿಲ್ ಡಿಸೈಡ್ ವೇರ್ ಯು ಸ್ಟ್ಯಾಂಡ್ ಟುಮಾರೋ. ಅದನ್ನೋದು, ಇದನ್ನೋದು, ಅದನ್ನೇ ತಗೋ, ಇದನ್ನೇ ತಗೋ, ಆ ಸಬ್ಜೆಕ್ಟ್ನೇ ತೊಗೊಂಡು ಓದಬೇಕು, ನೀನು ಇದೇ ಆಗಬೇಕು ಅಂತ ಫೋರ್ಸ್ ಮಾಡಬೇಡಿ ಅವರಿಗೆ. ಆ್ಯಂಡ್ ಸ್ಟೂಡೆಂಟ್ಸು, ಗ್ರ್ಯಾಜುಯೇಟೆಡ್ಸ್, ಅವರಿಗೂ ಅಷ್ಟೇ ಹೇಳೋದು, ಸುಮ್ಮನೆ ಕೂತಿರೋರಿಗೂ, ಯು ಡೋಂಟ್ ನೀಡ್ ಟು ಹ್ಯಾವ್ ಎವ್ರಿಥಿಂಗ್ ಫಿಗರ್ ಔಟ್, ಬಟ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ. ಬಿಕಾಸ್ ಈ ದಿನ ಆಗಲಿ, ಈ ವರ್ಷ ಆಗಲಿ ಮತ್ತೆ ಬರಲ್ಲ. ಆ್ಯಂಡ್ ನೀವು ಮುಂದೆ ಕೂತ್ಕೊಂಡು ರಿಗ್ರೆಟ್ ಮಾಡೋ ಥರ ಯಾವುದೂ ಇರಬಾರ್ದು. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಅನ್ನೋದೇ ಇರಬಾರ್ದು. ಸೊ ಸ್ಟಾಪ್ ವೇಸ್ಟಿಂಗ್ ಯುವರ್ ಪೊಟೆನ್ಷಿಯಲ್, ಸ್ಟಾಪ್ ವೇಟಿಂಗ್ ಫಾರ್ ದ ಪರ್ಫೆಕ್ಟ್ ಮೂಮೆಂಟ್. ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ.
ಸುಮ್ಮನೆ ಖಾಲಿ ಅಂತೂ ಕೂರ್ತಾ ಹೋಗಬೇಡಿ. ಇಷ್ಟು ನನ್ನ ಕಡೆಯಿಂದ ಹೇಳ್ಬೋದು ನಾನು. ಆ್ಯಂಡ್ ನಾನು ಅಷ್ಟೇ, ನನ್ನ ವಿಷಯದಲ್ಲಿ ಅಂತ ಬಂದರೆ ನಾನು 3-4 ಥರ ವರ್ಕ್ ಮಾಡ್ತಿದ್ದೀನಿ. ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಅದು ಅಂತ. ಹೆಂಗೋ ದಾರಿ ತೋರಿಸ್ತಾ ಇದ್ದಾನೆ ದೇವರು, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಏನಂದರೆ, ನಿಮಗೆ ನನ್ನ ವಿಡಿಯೋ ಏನಾದರೂ ಬೋರಿಂಗ್ ಅನ್ನಿಸ್ತಿದ್ರೆ, ನನ್ನ ಮಾತು ಬೋರಿಂಗ್ ಅನ್ನಿಸ್ತಿದ್ರೆ ಯು ಕ್ಯಾನ್ ಸ್ಕಿಪ್. ನನಗೇನು ಅನಿಸುತ್ತೋ ನಾನು ಅದನ್ನು ಶೇರ್ ಮಾಡ್ತೀನಿ. ಎಲ್ರಿಗೂ ಅದು ಅವ್ರದ್ದೇ ಅದು ಒಪಿನಿಯನ್ ಇರುತ್ತೆ, ಹಾಗೆ ನಂದು ಕೂಡ. ಈ ವಿಡಿಯೋದಲ್ಲಿ ಓದೋದು ಬಿಟ್ಟರೆ ಬೇರೆ ಏನಿರಲ್ಲ. ಇದ್ರ ಜೊತೆಗೆ ನನಗೇನು ಅನಿಸುತ್ತೋ ಆ ಥಾಟ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. Understand them, support them and encourage them, because every child blooms in their own time. For example, take me. ನಾನು ಚೈಲ್ಡ್ಹುಡ್ಡಲ್ಲಿದ್ದಾಗ ನಮ್ಮ ಅಮ್ಮನೇ ಅವ್ರು ಯಾವಾಗಲೂ ನಮ್ಮ ಕಸಿನ್ಸ್ ಸಿಸ್ಟರ್ಸ್ ಜೊತೆ ಕಂಪೇರ್ ಮಾಡ್ತಾಯಿದ್ರು. ಅವ್ರು ಆ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಈ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಅವ್ರು ಫುಲ್ ಶಾರ್ಪ್ ಇದ್ದಾರೆ, ನೀವು ಮೊಬ್ಬು ಥರ ಇದ್ದೀರಾ, ಹಂಗೆ ಹಿಂಗೆ ಅಂತ. ಬಟ್ ಇವತ್ತು ತುಂಬ ಖುಷಿಯಾಗುತ್ತೆ. ಅವರು ಡಿಗ್ರಿ ಮುಗಿಸಿದ್ದಾರೆ, ನಾವು ಡಿಗ್ರಿ ಮುಗಿಸಿದ್ದೀವಿ. ನಂಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂತ, ಬಟ್ ಐ ಥಿಂಕ್ ಅವ್ರಿಗಿನ್ನ ಬೆಟರ್ ನಾವೇ ಇದ್ದೀವಿ ಅಂತ. ಈಗ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ, ನಾವು ಒಂದು ಒಳ್ಳೆ ಪೊಸಿಷನ್ ಅಲ್ಲದೆ ಇದ್ದರೂ ನಾವು ಅರ್ನ್ ಮಾಡಿಕೊಂಡು ನಾವು ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೋತಾ ಇದ್ದೀವಿ. ಹಂಗೆ ಎಲ್ರಿಗೂ ಒಂದೊಳ್ಳೆ ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ಅದು ಬಿಟ್ಟು ಆ ಥರ ಮಾಡಿ ಪ್ರೆಸರ್ ಮಾಡಿ ಅಷ್ಟೇ ತೆಗಿಬೇಕು ಇಷ್ಟೇ ತೆಗಿಬೇಕು ಅಂತ ಫೋರ್ಸ್ ಮಾಡಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈಗ ಓದ್ತಿರೋ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀನಿ ಅಂತಂದರೆ, ಇಫ್ ಯು ಆರ್ ಸ್ಟಡಿಂಗ್ ರೈಟ್ ನೌ, ಪ್ಲೀಸ್ ಫೋಕಸ್ ಆನ್ ಯುವರ್ ಎಜುಕೇಷನ್, ಬಟ್ ಅಲಾಂಗ್ ವಿತ್ ದಟ್ ಬಿಲ್ಡ್ ಸಮಥಿಂಗ್ ಫಾರ್ ಯುವರ್ ಸೆಲ್ಫ್. ಏನಾದರೂ ಹೊಸ ಸ್ಕಿಲ್ಸ್ ಕಲಿತಾ ಹೋಗೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಹೋಗೋದು, earn something if you can, and explore your interest, because one day your degree may help you but your skills will save you. That's my honest thought for today. ಅಷ್ಟೇ ಹೇಳ್ಬೋದು ನಾನು. ನನಗನ್ಸಿರೋದು ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಅದು ಅವ್ರದ್ದೇ ಒಂದು ಒಪಿನಿಯನ್ ಇರುತ್ತೆ. ನನ್ನ ಒಪಿನಿಯನ್ ಏನಿದೆ ಮತ್ತು ನನಗಿಷ್ಟು ದಿನ ನಾನು ಓದಿದ್ದು ಮತ್ತು ನಾನು ಸುತ್ತಮುತ್ತ ನೋಡ್ತಿರೋದು ಎಲ್ಲ ನೋಡಿದ್ರೆ ನಾನಿವಾಗ ತಗೊಂಡಿರೋ ಡಿಸಿಷನ್ನೇ ಕರೆಕ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಚಿಕ್ಕದ್ರಿಂದ ನಾವು ಒಳ್ಳೊಳ್ಳೆ ಮಾರ್ಕ್ಸ್ ತಗೋತಾಯಿದ್ರು ಗೊತ್ತಾ. ನಮ್ಮ ಸುತ್ತಮುತ್ತಿನವರು ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ಬಟ್ ಅವ್ರು ಯಾರೂ ಒಂದೊಳ್ಳೆ ಪೊಸಿಷನ್ ಇಲ್ಲ. ಮಾರ್ಕ್ಸ್ ಯಾರು ಕೇಳ್ತಾರೆ? ನೀವು ಇಂಟರ್ವ್ಯೂಗೆ ಹೋದ್ರೂ ಮಾರ್ಕ್ಸ್ ಕಾರ್ಡ್ನ ಸೈಡಲ್ಲಿಟ್ಟು ನಿಮಗೇನು ನಾಲೆಡ್ಜ್ ಇದೆ, ನಿಮ್ಗೇನು ಸ್ಕಿಲ್ ಇದೆ ಅಷ್ಟೇ ಕೇಳೋದು. ನಿಮ್ಮ ಮಾರ್ಕ್ಸ್ ಆಗಲಿ ಬೇರೆದಾಗಲಿ, ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಅದು ಯಾವುದು ನಿಮಗೆ ಮ್ಯಾಟರ್ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜಿನಿಯರಿಂಗ್ ಸೀಟ್ ತೊಗೋಬೇಕು ಅಂದರೆ ಆಫ್ಟರ್ ಪಿ ಯುನಲ್ಲಿ ನೀವು ಕನ್ನಡ ಮೀಡಿಯಮಿಂದ ಓದ್ಕೊಂಡು ಬಂದಿರೋ ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ ಬರೀಬೇಕು. ನೀವು ಇಂಗ್ಲೀಷ್ ಮೀಡಿಯಮಿಂದ ಎಷ್ಟೇ ಲಕ್ಷಾಂತರ ರೂಪಾಯಿ ಕಟ್ಟಿ ಓದ್ಕೊಂಡು ಬಂದಿದ್ರು ನೀಟ್ ಎಕ್ಸಾಮ್ ಬರೆದು ಸೇಮ್ ಇಬ್ಬರು ಒಂದೇ ಓದಿ ಸೀಟ್ ತೊಗೋಬೇಕು, ಆ ಥರ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಸುಮ್ಮನೆ ಅಂತೂ ಕೂರಬೇಡಿ. 20-25 ಈ ಏಜು one of the most important years of your life. Use this time wisely, learn new skills, build discipline, work on yourself, invest in your growth. Don't get distracted by unnecessary things like temporary fun, overthinking, comparisons, or people who don't add value to your life. Distract ಆದರೂ ಕೂಡ be within your limits. ಅಷ್ಟೇ ಹೇಳ್ಬೋದು ನಾನು. That's my today's thought.